400 ಕೋಟಿ ದರೋಡೆ ಪ್ರಕರಣದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇದು, ಅತಿ ದೊಡ್ಡ ಅಪ್ಡೇಟ್ ಇದು. ದರೋಡೆ ಕೇಸ್ ಮಿಸ್ಟರಿ ಭೇದಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡುತ್ತಿದ್ದಾರೆ. 400 ಕೋಟಿ ಯಾರದ್ದು, ದರೋಡೆ ಕಟ್ಟುಕತೆಯ ಅಥವಾ ಇದು ಸತ್ಯವ ಅನ್ನೋದರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನು ಭೇದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. 400 ಕೋಟಿ ದರೋಡೆ ಬಗ್ಗೆ ಇದುವರೆಗೂ ಯಾವುದೇ ದೂರು ಬಂದಿಲ್ಲ. 400 ಕೋಟಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತೇಳಿ ಯಾವುದೇ ದೂರು ಇಲ್ಲಿಯವರೆಗೂ ಬಂದಿಲ್ಲ. ಹಾಗಾದರೆ ಇದು ಕಟ್ಟುಕತೆಯ, ಇದು ಸತ್ಯನ? 400 ಕೋಟಿ ಯಾರದ್ದು ಹಾಗಾದರೆ? ಈ ದರೋಡೆ ಮಿಸ್ಟರಿಯನ್ನು ಭೇದಿಸೋದಕ್ಕೆ ಪೊಲೀಸರು ಈಗ ಹರಸಾಹಸವನ್ನು ಮಾಡುತ್ತಿದ್ದಾರೆ. 400 ಕೋಟಿ ಯಾರಿಗೆ ಸೇರಿದ್ದು? ಈ ಪ್ರಕರಣದಲ್ಲಿ ನಿಜವಾಗ್ಲೂ ದರೋಡೆ ಆಗಿದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ದೂರು ಕೊಟ್ಟ ಸಂದೀಪ್ ಪಾಟೀಲ್ ಬ್ರೈನ್ ಮ್ಯಾಪಿಂಗ್ ಮಾಡುವ ಸಾಧ್ಯತೆ ಇದೆ. ಆತನ ಹೇಳಿಕೆಯಲ್ಲಿನ ನಿಜಾಂಶವನ್ನು ಪತ್ತೆ ಹಚ್ಚೋದಕ್ಕೆ ತಾಕಿ ತೀರ್ಮಾನವನ್ನು ಮಾಡಿದೆ. ದರೋಡೆ ಕೇಸ್ನಲ್ಲಿ ಬೆಳಗಾವಿ SP ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಣ ಕಳೆದುಕೊಂಡ ಯಾರೂ ಇದುವರೆಗೂ ಕೂಡ ದೂರು ಕೊಟ್ಟಿಲ್ಲ, ಯಾರೂ ಇಲ್ಲಿವರೆಗೂ ದೂರು ಕೊಟ್ಟಿಲ್ಲ. ಘಟನೆ ನೋಡಿದ್ದೇವೆ ಎಂದು ಹೇಳಿದವರು ಯಾರೂ ಕೂಡ ಇಲ್ಲ. ಮಹಾರಾಷ್ಟ್ರ ಪೊಲೀಸರು ಅಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ SP ಕೆ ರಾಮರಾಜನ್ ಹೇಳಿದ್ದಾರೆ, ಈ ಘಟನೆಯನ್ನು ನಾವು ಇದನ್ನು ಸತ್ಯ ಅಂದ್ಕೊಳ್ಬೇಕೋ ಸುಳ್ಳು ಅಂದ್ಕೊಳ್ಬೇಕೋ ಏನು ಎತ್ತ ಅನ್ನೋದ್ರ ಬಗ್ಗೆ ಬೆಳಗಾವಿ SP ಮಾತಾಡಿದ್ದಾರೆ. ಬನ್ನಿ ನೋಡೋಣ. 400 ಕೋಟಿ ರೂಪಾಯಿ ಬಗ್ಗೆ ನೀವು ಯಾವುದೇ, ನಾನು ಮತ್ತು ಹೇಳ್ತೀನಿ, ನೀವು ಯಾರು ಬೇಕಾದ್ರೆ ಹೇಳಬಹುದು, ಬರಲಿ, ನಾವು FIR ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇರ್ತೀವಿ. ಕರ್ಕೊಂಡು ಹೋಗಿ ನಾನು ಇದು ಐಡೆಂಟಿಫೈ ಮಾಡ್ತೀನಿ, ಇದು ನಿಜವಾಗ್ಲೂ ಆಗಿದೆ ಇಲ್ವಾ. ಸೊ ವಿ ಹ್ಯಾವ್ ಸೋ ಮೆನಿ BOS ಅಂದರೆ ಬ್ರೈನ್ ಮ್ಯಾಪಿಂಗ್ ಇರ್ತದೆ. ಹೇಳೋದು ನಿಜನಾ ಸುಳ್ಳು ಅಂದರೆ ನಮಗೆ ಗೊತ್ತಾಗಿಬಿಡುತ್ತೆ. ಬ್ರೈನ್ ಮ್ಯಾಪಿಂಗಲ್ಲಿ ನಾವು ಮಾಡ್ತೀವಿ. ಅವನು ನೋಡಿದಾನ ಇಲ್ಲ, ನಾವು ಹೆಂಗೆ ಕೊಡೋಕ್ಕಾಗುತ್ತದೆ? ನಮ್ಮ ಕಡೆ ಅಕ್ಯೂಸ್ಡೇ ಅವನು ಬಂದಿಲ್ಲ. ದೆನ್ ವಾಟ್ ಕ್ಯಾನ್ ಐ ಡು? ವೈ ಶುಡ್ ಐ ಡು? ನಾವು ಮತ್ತೆ ಹೇಳ್ತಾ ಇದ್ದೀವಿ, ಫಸ್ಟ್ ದೂರು ಕೊಡಲಿ. ಏನು ದೂರು ಕೊಡ್ತಾರೆ ಅಂದರೆ ದ್ಯಾರ್ ಶುಡ್ ಬಿ ಸಮ್ ಮೆಟೀರಿಯಲ್ ಎವಿಡೆನ್ಸ್. ಇನ್ನೊಬ್ಬರು ಬಂದು ಅವರು ಹಂಗೆ ನೋಡಿದ್ದಾರೆ ಸರ್, ಅದು ನಾನು ಹೇಳ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಅದು ನಾವು ವೆರಿಫೈ ಮಾಡಬೇಕು, ಅದು ಅವ್ರ ಕಡೆ ಹೇಳಬೇಕು. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಬೆಳಗಾವಿಯ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಈ 400 ಕೋಟಿ ದರೋಡೆ ಇದೆಯಲ್ಲ, ಇದು ನಾನಾ ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಯಾರು ನೋಡಿದ್ರು ಅನ್ನೋದಿಲ್ಲ, ಅಥವಾ ಯಾರದ್ದು ದುಡ್ಡು ಅನ್ನೋದಿಲ್ಲ, ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ. ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಮೈಲಾರಿ? ಖಂಡಿತ ರಂಜಿತ್, ಚೋರ್ಲಾ ಘಾಟ್ನಲ್ಲಿ 400 ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಮಹಾರಾಷ್ಟ್ರದ SIT ಪೊಲೀಸರು ತನಿಖೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ 8 ಜನರ ಬಂಧನ ಆಗಿರುವಂಥದ್ದು. ಏನು ಸಂದೀಪ್ ಪಾಟೀಲ್ ದೂರನ್ನು ಕೊಟ್ಟಿದ್ದೇನೆ, ಆ ದೂರಿನ ಆಧಾರದ ಮೇಲೆಗೆ ಈಗಾಗಲೇ 8 ಜನರ ಬಂಧನ ಆಗಿದೆ. ಮತ್ತೊಬ್ಬ ಆರೋಪಿ ಅಜರ್ ಪತ್ತೆಗೆ ಕೂಡ ಈಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಿರುವಂಥದ್ದು. ಸದ್ಯ ಏನು ಈ ಒಂದು ಪ್ರಕರಣ ಕತೆ ಆಗುತ್ತೋ ಅಥವಾ ಕಟ್ಟುಕತೆ ಆಗುತ್ತೋ ಅನ್ನೋದು ಕೂಡ ಸಾಕಷ್ಟು ಸಸ್ಪೆನ್ಸ್ ಇರುವಂಥದ್ದು. ಈಗಾಗಲೇ ನೋಡಿದವರು ಕೂಡ ಯಾರು ಇಲ್ಲ, ಅಥವಾ ಹಣವನ್ನು ಕಳೆದುಕೊಂಡಂಥವರು ಯಾರು ಇಲ್ಲ. ಹಾಗಾಗಿ ಈವರೆಗೂ ಬೆಳಗಾವಿಯಲ್ಲಿ ಯಾರೊಬ್ಬರು ಕೂಡ ದೂರನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಹಣ ಕಳೆದುಕೊಂಡಂಥ ಬಗ್ಗೆ ಅಥವಾ ಆಗಲಿ ನಾನು ಈ ಒಂದು ಕೃತ್ಯವನ್ನು ನೋಡಿದ್ದೇನೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ದೂರನ್ನು ಕೊಟ್ಟಿಲ್ಲ. ಆದರೆ ಸಂದೀಪ್ ಪಾಟೀಲ್ ಅವರು ಹೇಳಿದರು, ನಾನು ಬೆಳಗಾವಿಗೆ ಹೋಗಿ ದೂರನ್ನು ಕೊಡ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಅದಕ್ಕೆ SP ಅವರು ಈಗ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಹಣ ಕಳೆದುಕೊಂಡವರು ಬಂದು ದೂರನ್ನು ಕೊಡಬೇಕು, ಅಥವಾ ಆ ಕೃತ್ಯವನ್ನು ನೋಡಿದವರು ಬಂದು ದೂರನ್ನು ಕೊಡಬೇಕು, ಅಂದಾಗ ಮಾತ್ರ ನಾವು ಅದನ್ನು ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ತೇನೆ. ಒಂದು ವೇಳೆ ಯಾರಾದರೂ ಹೇಳಿದ್ದಾರೆ ಅದನ್ನು ನಾನು ಬಂದು ಇಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡ್ತೇನೆ ಅಂದರೆ ಅದನ್ನು ನಾವು ಪರಿಗಣನೆ ಮಾಡೋದಿಲ್ಲ. ಜೊತೆಗೆ ಬ್ರೈನ್ ಮ್ಯಾಪಿಂಗನ್ನು ಮಾಡ್ತೇವೆ. ಅದಕ್ಕೆ ಬ್ರೈನ್ ಮ್ಯಾಪಿಂಗ್ನಲ್ಲಿ ನಿಜಾಂಶ ಏನಿದೆ ಅನ್ನೋದು ಆ ತಕ್ಷಣವೇ ಗೊತ್ತಾಗಿ ಆ ನಂತರ ನಾವು FIR ದಾಖಲಿಸಿ ಇಲ್ಲಿ ತನಿಖೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಆದರೆ ಮಹಾರಾಷ್ಟ್ರದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಮಹಾರಾಷ್ಟ್ರದಲ್ಲಿ SIT ಯಾಕೆ ರಚನೆ ಮಾಡಿದರು ಅನ್ನೊಂದು ಪ್ರಶ್ನೆಯನ್ನು ಕೂಡ SP ಅವರಿಗೆ ಮಾಡಲಾಗುತ್ತೆ. ಆದರೆ SP ಅವರು ನೀವು ಮಹಾರಾಷ್ಟ್ರದ ಪೊಲೀಸರನ್ನು ಕೇಳಬೇಕು, ಆದರೆ ನಾವು ಅವರಿಗೆ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಅಲ್ಲಿರುವಂಥ SIT ಇರ್ಬೋದು, ನಾಸಿಕ್ ಪೊಲೀಸರು ಯಾವ ಕಾರಣಕ್ಕೂ ನಮಗೆ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಅಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಹಾಗಾಗಿ ಇಲ್ಲಿ 2-3 ಅನುಮಾನಗಳು ಕೂಡ ಬರುತ್ತೆ. ಇಲ್ಲಿ SIT ತನಿಖೆ ಬಗ್ಗೆ ಅನುಮಾನ ಬರುತ್ತೆ. ಜೊತೆಗೆ ನಿಮ್ಮೆಲ್ಲ ಮಾಹಿತಿಗಾಗಿ 400 ಕೋಟಿ ದರೋಡೆ ಪ್ರಕರಣದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇದು, ಅತಿ ದೊಡ್ಡ ಅಪ್ಡೇಟ್ ಇದು. ದರೋಡೆ ಕೇಸ್ ಮಿಸ್ಟರಿ
ಭೇದಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡುತ್ತಿದ್ದಾರೆ. 400 ಕೋಟಿ ಯಾರದ್ದು, ದರೋಡೆ ಕಟ್ಟುಕತೆಯ ಅಥವಾ ಇದು ಸತ್ಯವಾ ಅನ್ನೋದರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ ಭೇದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. 400 ಕೋಟಿ ದರೋಡೆ ಬಗ್ಗೆ ಇದುವರೆಗೂ ಯಾವುದೇ ದೂರು ಬಂದಿಲ್ಲ. 400 ಕೋಟಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತೇಳಿ ಯಾವುದೇ ದೂರು ಇಲ್ಲಿಯವರೆಗೂ ಬಂದಿಲ್ಲ. ಹಾಗಾದ್ರೆ ಇದು ಕಟ್ಟುಕತೆಯ, ಇದು ಸತ್ಯನಾ? 400 ಕೋಟಿ ಯಾರದ್ದು ಹಾಗಾದ್ರೆ? ಈ ದರೋಡೆ ಮಿಸ್ಟರಿಯನ್ನ ಭೇದಿಸೋದಕ್ಕೆ ಪೊಲೀಸರು ಈಗ ಹರಸಾಹಸವನ್ನ ಮಾಡುತ್ತಿದ್ದಾರೆ. 400 ಕೋಟಿ ಯಾರಿಗೆ ಸೇರಿದ್ದು? ಈ ಪ್ರಕರಣದಲ್ಲಿ ನಿಜವಾಗ್ಲೂ ದರೋಡೆ ಆಗಿದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ದೂರು ಕೊಟ್ಟ ಸಂದೀಪ್ ಪಾಟೀಲ್ ಬ್ರೈನ್ ಮ್ಯಾಪಿಂಗ್ ಮಾಡುವ ಸಾಧ್ಯತೆ ಇದೆ. ಆತನ ಹೇಳಿಕೆಯಲ್ಲಿನ ನಿಜಾಂಶವನ್ನು ಪತ್ತೆ ಹಚ್ಚೋದಕ್ಕೆ ಖಾಕಿ ತೀರ್ಮಾನವನ್ನು ಮಾಡಿದೆ. ದರೋಡೆ ಕೇಸ್ನಲ್ಲಿ ಬೆಳಗಾವಿ SP ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಣ ಕಳೆದುಕೊಂಡ ಯಾರೂ ಇದುವರೆಗೂ ಕೂಡ ದೂರು ಕೊಟ್ಟಿಲ್ಲ. ಯಾರೂ ಇಲ್ಲಿವರೆಗೂ ದೂರು ಕೊಟ್ಟಿಲ್ಲ. ಘಟನೆ ನೋಡಿದ್ದೇವೆ ಎಂದು ಹೇಳಿದವರು ಯಾರೂ ಕೂಡ ಇಲ್ಲ. ಮಹಾರಾಷ್ಟ್ರ ಪೊಲೀಸರು ಅಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ SP ಕೆ ರಾಮರಾಜನ್ ಹೇಳಿದ್ದಾರೆ, ಈ ಘಟನೆಯನ್ನು ನಾವು ಇದನ್ನು ಸತ್ಯ ಅಂದ್ಕೊಳ್ಬೇಕೋ ಸುಳ್ಳು ಅಂದ್ಕೊಳ್ಬೇಕೋ ಏನು ಎತ್ತ ಅನ್ನೋದ್ರ ಬಗ್ಗೆ ಬೆಳಗಾವಿ SP ಮಾತಾಡಿದ್ದಾರೆ. ಬನ್ನಿ ನೋಡೋಣ. 400 ಕೋಟಿ ರೂಪಾಯಿ ಬಗ್ಗೆ ನೀವು ಯಾವುದೇ, ನಾನು ಮತ್ತೆ ಹೇಳ್ತೀನಿ, ನೀವು ಯಾರು ಬೇಕಾದ್ರೆ ಹೇಳಬಹುದು. ಬರಲಿ, ನಾವು FIR ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇರ್ತೀವಿ. ಕರ್ಕೊಂಡೋಗಿ ನಾನು ಇದು ಐಡೆಂಟಿಫೈ ಮಾಡ್ತೀನಿ, ಇದು ನಿಜವಾಗ್ಲೂ ಆಗಿದೆ ಇಲ್ವಾ. ಸೊ ವಿ ಹ್ಯಾವ್ ಸೋ ಮೆನಿ BOS ಅಂದರೆ ಬ್ರೈನ್ ಮ್ಯಾಪಿಂಗ್ ಇರ್ತದೆ. ಹೇಳೋದು ನಿಜನಾ ಸುಳ್ಳು ಅಂದರೆ ನಮಗೆ ಗೊತ್ತಾಗಿಬಿಡುತ್ತೆ. ಬ್ರೈನ್ ಮ್ಯಾಪಿಂಗಲ್ಲಿ ನಾವು ಮಾಡ್ತೀವಿ. ಅವನು ನೋಡಿದಾನ ಇಲ್ಲ, ನಾವು ಹೆಂಗೆ ಕೊಡೋಕ್ಕಾಗುತ್ತದೆ? ನಮ್ಮ ಕಡೆ ಅಕ್ಯೂಸ್ಡೇ ಅವನು ಬಂದಿಲ್ಲ. ದೆನ್ ವಾಟ್ ಕ್ಯಾನ್ ಐ ಡು? ವೈ ಶುಡ್ ಐ ಡು? ನಾವು ಮತ್ತೆ ಹೇಳ್ತಾ ಇದ್ದೀವಿ, ಫಸ್ಟ್ ದೂರು ಕೊಡಲಿ. ಏನು ದೂರು ಕೊಡ್ತಾರೆ ಅಂದರೆ ದ್ಯಾರ್ ಶುಡ್ ಬಿ ಸಮ್ ಮೆಟೀರಿಯಲ್ ಎವಿಡೆನ್ಸ್. ಇನ್ನೊಬ್ಬರು ಬಂದು ಅವರು ಹಂಗೆ ನೋಡಿದ್ದಾರೆ ಸರ್, ಅದು ನಾನು ಹೇಳ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಅದು ನಾವು ವೆರಿಫೈ ಮಾಡಬೇಕು, ಅದು ಅವ್ರ ಕಡೆ ಹೇಳಬೇಕು. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಬೆಳಗಾವಿಯ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಈ 400 ಕೋಟಿ ದರೋಡೆ ಇದೆಯಲ್ಲ, ಇದು ನಾನಾ ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಯಾರು ನೋಡಿದ್ರು ಅನ್ನೋದಿಲ್ಲ, ಅಥವಾ ಯಾರದ್ದು ದುಡ್ಡು ಅನ್ನೋದಿಲ್ಲ. ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ. ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಮೈಲಾರಿ? ಖಂಡಿತ ರಂಜಿತ್, ಚೋರ್ಲಾ ಘಾಟ್ನಲ್ಲಿ 400 ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಮಹಾರಾಷ್ಟ್ರದ SIT ಪೊಲೀಸರು ತನಿಖೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ 8 ಜನರ ಬಂಧನ ಆಗಿರುವಂಥದ್ದು. ಏನು ಸಂದೀಪ್ ಪಾಟೀಲ್ ದೂರನ್ನು ಕೊಟ್ಟಿದ್ದೇನೆ, ಆ ದೂರಿನ ಆಧಾರದ ಮೇಲೆ ಈಗಾಗಲೇ 8 ಜನರ ಬಂಧನ ಆಗಿದೆ. ಮತ್ತೊಬ್ಬ ಆರೋಪಿ ಅಜರ್ ಪತ್ತೆಗೆ ಕೂಡ ಈಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಿರುವಂಥದ್ದು. ಸದ್ಯ ಏನು ಈ ಒಂದು ಪ್ರಕರಣ ಕತೆ ಆಗುತ್ತೋ ಅಥವಾ ಕಟ್ಟುಕತೆ ಆಗುತ್ತೋ ಅನ್ನೋದು ಕೂಡ ಸಾಕಷ್ಟು ಸಸ್ಪೆನ್ಸ್ ಇರುವಂಥದ್ದು. ಈಗಾಗಲೇ ನೋಡಿದವರು ಕೂಡ ಯಾರು ಇಲ್ಲ, ಅಥವಾ ಹಣವನ್ನು ಕಳೆದುಕೊಂಡಂಥವರು ಯಾರು ಇಲ್ಲ. ಹಾಗಾಗಿ ಈವರೆಗೂ ಬೆಳಗಾವಿಯಲ್ಲಿ ಯಾರೊಬ್ಬರು ಕೂಡ ದೂರನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಹಣ ಕಳೆದುಕೊಂಡಂಥ ಬಗ್ಗೆ ಅಥವಾ ಆಗಲಿ ನಾನು ಈ ಒಂದು ಕೃತ್ಯವನ್ನು ನೋಡಿದ್ದೇನೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ದೂರನ್ನು ಕೊಟ್ಟಿಲ್ಲ. ಆದರೆ ಸಂದೀಪ್ ಪಾಟೀಲ್ ಅವರು ಹೇಳಿದರು, ನಾನು ಬೆಳಗಾವಿಗೆ ಹೋಗಿ ದೂರನ್ನು ಕೊಡ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಅದಕ್ಕೆ SP ಅವರು ಈಗ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಹಣ ಕಳೆದುಕೊಂಡವರು ಬಂದು ದೂರನ್ನು ಕೊಡಬೇಕು, ಅಥವಾ ಆ ಕೃತ್ಯವನ್ನು ನೋಡಿದವರು ಬಂದು ದೂರನ್ನು ಕೊಡಬೇಕು. ಅಂದಾಗ ಮಾತ್ರ ನಾವು ಅದನ್ನು ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ತೇನೆ. ಒಂದು ವೇಳೆ ಯಾರಾದರೂ ಹೇಳಿದ್ದಾರೆ ಅದನ್ನು ನಾನು ಬಂದು ಇಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡ್ತೇನೆ ಅಂದರೆ ಅದನ್ನು ನಾವು ಪರಿಗಣನೆ ಮಾಡೋದಿಲ್ಲ. ಜೊತೆಗೆ ಬ್ರೈನ್ ಮ್ಯಾಪಿಂಗನ್ನು ಮಾಡ್ತೇವೆ. ಅದಕ್ಕೆ ಬ್ರೈನ್ ಮ್ಯಾಪಿಂಗ್ನಲ್ಲಿ ನಿಜಾಂಶ ಏನಿದೆ ಅನ್ನೋದು ಆ ತಕ್ಷಣವೇ ಗೊತ್ತಾಗಿ ಆ ನಂತರ ನಾವು FIR ದಾಖಲಿಸಿ ಇಲ್ಲಿ ತನಿಖೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಆದರೆ ಮಹಾರಾಷ್ಟ್ರದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಮಹಾರಾಷ್ಟ್ರದಲ್ಲಿ SIT ಯಾಕೆ ರಚನೆ ಮಾಡಿದರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ SP ಅವರಿಗೆ ಮಾಡಲಾಗುತ್ತೆ. ಆದರೆ SP ಅವರು ನೀವು ಮಹಾರಾಷ್ಟ್ರದ ಪೊಲೀಸರನ್ನು ಕೇಳಬೇಕು, ಆದರೆ ನಾವು ಅವರಿಗೆ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಅಲ್ಲಿರುವಂಥ SIT ಇರ್ಬೋದು, ನಾಸಿಕ್ ಪೊಲೀಸರು ಯಾವ ಕಾರಣಕ್ಕೂ ನಮಗೆ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಅಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಹಾಗಾಗಿ ಇಲ್ಲಿ 2-3 ಅನುಮಾನಗಳು ಕೂಡ ಬರುತ್ತೆ. ಇಲ್ಲಿ SIT ತನಿಖೆ ಬಗ್ಗೆ ಅನುಮಾನ ಬರುತ್ತೆ. ಜೊತೆಗೆ ನಿಮ್ಮೆಲ್ಲ ಮಾಹಿತಿಗಾಗಿ